ಇಂದು ಸಿಡಿಎ ಅಧ್ಯಕ್ಷರು ಹಾಗೂ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೂ ಆದ ಎಚ್.ಪಿ. ಮಂಜೇಗೌಡ ಸುದ್ದಿಗೋಷ್ಠಿ ನಡೆಸಿ ಮಾಜಿ ಶಾಸಕ ಸಿಟಿ ರವಿ ಹಾಗೂ ಅವರ ಬೆಂಬಲಿಗರು ರಸ್ತೆ ವೀಕ್ಷಣೆ ನೆಪದಲ್ಲಿ ಕಾಂಗ್ರೆಸ್ನ ನಗರಸಭಾ ಸದಸ್ಯರ ಮೇಲೆ ಗೂಂಡಾಗಿರಿ ನಡೆಸಿರುವುದು ಖಂಡನೀಯ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗುರುವಾರ ನಗರದ ರಾಂಪುರ ಶಕ್ತಿನಗರಕ್ಕೆ ಮಾಜಿ ಶಾಸಕರಾದ ಸಿಟಿ ರವಿರವರು ರಸ್ತೆ ವೀಕ್ಷಣೆ ನೆಪದಲ್ಲಿ ಗೂಂಡಾಗಳ ಜೊತೆಗೆ ಆಗಮಿಸಿ ಅವಾಚ್ಯ ಪದಗಳನ್ನ ಬಳಸಿದ್ದಲ್ಲದೆ ನಗರಸಭಾ ಸದಸ್ಯರ ಮೇಲೆ ಹಲ್ಲೆ ನಡೆಸಿರುವುದು ಖಂಡನೀಯ. ಅವರಿಗೆ ಸೋಲಿನ ಹತಾಶೆ ಕಾಡುತ್ತಿದೆ. ಅದಕ್ಕೆ ಈ ರೀತಿ ವರ್ತಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಮಾಜಿಯಾಗೇ ಇರುವುದು ಖಚಿತ. ತಮ್ಮಯ್ಯನವರು ಮತ್ತೊಮ್ಮೆ ಮಗದೊಮ್ಮೆ ಶಾಸಕರಾಗುವುದು ನಿಶ್ಚಿತ ಎಂದರು. ನಿನ್ನೆ ಚಿಕ್ಕಮಗಳೂರು ನಗರದ ರಾಂಪುರ ಶಕ್ತಿನಗರದ ರಸ್ತೆ ವೀಕ್ಷಣೆ ನೆಪದಲ್ಲಿ ಮಾಜಿ ಶಾಸಕರು ಅವರ ವರ್ತನೆ ಪುಡಾರಿಗಳಿಗಿಂತ ಕೆಟ್ಟದಾಗಿ ಮಾತನಾಡುವಂಥ ಸಂಸ್ಕೃತವನ್ನು ಕಲಿತಿದ್ದು ಇದೊಂಥರ ಅವರು ಸೋಲಿನ ಹತಾಶೆಯಿಂದ ಈ ರೀತಿಯಾಗಿದೆ. ತಾವೆಲ್ಲ ನೋಡಿದಿರ ನೆನ್ನೆ ಯಾವ್ಯಾವ ರೀತಿಯಾಗಿದ್ದಾಯಿತು ಅಂದರೆ, ಅವರ 4 ಬಾರಿ ಶಾಸಕರಾಗಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ, ಪಕ್ಷದಲ್ಲಿ ವಿವಿಧ ಹುದ್ದೆಯನ್ನು ಅಲಂಕರಿಸಿ ಒಬ್ಬ ಹಿರಿಯ ರಾಜಕಾರಣಿಯಾಗಿ ಇಷ್ಟು ಕೆಟ್ಟ ಪದವನ್ನು ಬಳಸ್ತಾರೆ ಅಂದರೆ ಅವರು ಯಾಕೆ ಈ ರೀತಿ ಆಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತಾ ಇದ್ದರು. ಈಗಾಗಲೇ ಆದಿಶಕ್ತಿನಗರ ಮತ್ತು ರಾಂಪುರದ ರಸ್ತೆಗೆ ಹಿಂದಿನ ಅವರ ಅವಧಿಯಲ್ಲಿ ಏನು ವರ್ಕನ್ನು ಸೇರಿಸಿರ್ಬೋದು 8 ಕೋಟಿ ರೂಪಾಯಿ ಹಣವನ್ನು. ಆದರೆ ಅವತ್ತು 23ರಲ್ಲಿ ಸರ್ಕಾರ ಬಂದ ಮೇಲೆ ನಮ್ಮ ಶಾಸಕರು ವಾಪಸ್ ಹೋಗಿದ್ದಂಥ ಹಣವನ್ನು ತಂದು ವರ್ಕೌಟ್ ಕೊಡುವಂಥ ಕೆಲಸವನ್ನು ಮಾಡಿ ರಸ್ತೆಯನ್ನು ಮಾಡಲೇಬೇಕು ಅಂತೇಳಿ ಮಾಡಿಸಿ ಜನರ ಏನು ಅಲ್ಲಿ ಆಟೋದಲ್ಲಿರ್ಬೋದು ಅಥವಾ ಸಾರ್ವಜನಿಕರು ಪ್ರತಿಷ್ಠಿತ ಶಾಲೆಗಳು ಮತ್ತು ಆ ಕಡೆ ಮಲೆನಾಡಿಗೆ ಹೋಗುವಂಥ ಹೆಚ್ಚು ಹಳ್ಳಿಗಳು ಹೋಗುವಂಥ ಒಂದು ರಸ್ತೆ, ಅಂಥ ಒಂದು ರಸ್ತೆಯನ್ನು ಮಾಡಬೇಕು ಅಂತೇಳಿ ಸಾರ್ವಜನಿಕರು ದೂರನ್ನು ಕೊಟ್ಟಿದ್ದರು. ಆ ವಿಚಾರವಾಗಿ ನಮ್ಮ ಶಾಸಕರು 3 ದಿವಸ ಮುಂಚಿತವಾಗಿ ಅಲ್ಲಿ ಕೆಲಸ ಪ್ರಾರಂಭ ಮಾಡೋದಕ್ಕೆ ಗುತ್ತಿಗೆದಾರನ ಕರೆದು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ. ಆಯಿತು, ಅದನ್ನು ಮಾಡಬೇಕಾದ್ರೆ ಏನು ಇವತ್ತು 3 ವರ್ಷ ಆದರೂ ಕೂಡ ನಾನೇ ಮಾಡಿಸಿದ್ದು ಅಂತ ಯಾವ ರೀತಿಯಾಗಿ ಹೇಳಿದ್ರು. ಹಿಂದೆ ಇದಕ್ಕೆ 23ರಲ್ಲೇ ಅನುದಾನವನ್ನು ತಂದು ಅದಕ್ಕೆ ಮೀಸಲನ್ನು ರಿಸರ್ವೇಷನ್ ಇಟ್ಟು ಹಣವನ್ನು ಇಟ್ಟು ಕಾಮಗಾರಿಯನ್ನು ಪ್ರಾರಂಭ ಮಾಡಿದರೆ ನಾನು ತಂದಿದ್ದೆ ಅಂತ ಹೇಳ್ಬೇಕು. ಇವರಿಗೆ ಒಬ್ಬ ಹಿರಿಯ ರಾಜಕಾರಣಿಯಾಗಿ ಅನುಭವಿಯಾಗಿ 4 ಬಾರಿ ಶಾಸಕರಾಗಿದ್ದಂಥವರು ಯಾವ ಸಂದರ್ಭದಲ್ಲಿ ಸಂವಿಧಾನ ಪ್ರಕಾರವಾಗಿ ರಸ್ತೆಗಳು ಏನಾಗುತ್ತೆ, ಯಾವುದೇ ಕಾಮಗಾರಿ ಆಗಿರಲಿ, ಯಾವುದಕ್ಕೆ ಅನುದಾನ ಬಿಡುಗಡೆ ಆಗಲಿ, ಅದು ಸಂದರ್ಭಕ್ಕೆ ಅನುಗುಣವಾಗಿ ಬಿಡುಗಡೆ ಆಗುತ್ತೆ. ಆದರೆ ಅವರು ಸೋತರು, ಹತಾಶರಾದರು. ಆಗಿದ್ದಕ್ಕೆ ಈ ರೀತಿಯಾಗಿ ಹೋಗಿ ಇಂಥ ಒಂದು ಅವರ ಕಾರ್ಯಕರ್ತರನ್ನು ಬಿಟ್ಟು ಗುಂಡಗಳಂತೆ ವರ್ತನೆ ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಖಾಂತರ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವರ ಪದ ಬಳಕೆ ಏನು, ಯಾವ ರೀತಿ ಒಬ್ಬ ನಾನು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವನು ನಡೆದುಕೊಳ್ಳುವ ರೀತಿಯಲ್ಲಿ ಮಾತನಾಡಬೇಕು. ಅವರು ಅದೇ ರೀತಿ ಮಾತನಾಡ್ತಾರೆ. ಅವರ ಹಿಂಬಾಲಕರು ಭಾಷೆಗಳನ್ನು ನೋಡಿಬಿಟ್ರೆ ಇವರು ಕೇವಲ ಸರ್ಕಾರ ಬಂದು 3 ವರ್ಷದಲ್ಲಿ ಈ ಥರ ಆಗ್ತಾರೆ ಅಂದರೆ ಇನ್ನು 2 ವರ್ಷಕ್ಕೆ ಇನ್ನೆಷ್ಟು ವಿಚಲಿತರಾಗ್ತಾರೆ ಅಂತ ನಾವು ತಿಳಿಬೇಕಾಗಿದೆ. 3 ವರ್ಷ ಅಧಿಕಾರ ಕಳ್ಕೊಂಡಿದ್ದಕ್ಕೆ ಅಂದರೆ 20 ವರ್ಷದ ಅಧಿಕಾರದ ಅಹಂ ಮದ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಇವಾಗ ಕೇವಲ 3 ವರ್ಷದಲ್ಲಿ ನಮ್ಮ ಸರ್ಕಾರ ಉತ್ತಮವಾದ ಕೆಲಸವನ್ನು ಮಾಡ್ತಾ 5 ಗ್ಯಾರಂಟಿಗಳನ್ನು ಕೊಡುವ ಮುಖಾಂತರವಾಗಿ ನಮ್ಮ ಶಾಸಕರು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿದ್ದನ್ನು ತಡೆಯೋಕ್ಕಾಗದೇ ಇರ್ತಕ್ಕಂಥ ಅವರ ಪಕ್ಷದ ಮುಖಂಡರುಗಳ ಭಾಷೆಯನ್ನು ನೋಡಿಬಿಟ್ರೆ ಚಿಕ್ಕಮಗಳೂರು ನಗರದ ಜನರಿಗೆ ಈಗ ಅರ್ಥ ಆಗ್ತಾಯಿದೆ, ಇವರು ಸೋತಿದ್ದೇ ಕರೆಕ್ಟು ಅಂತಕ್ಕಂಥ ವಿಚಾರ ಇವತ್ತು ಅವ್ರ ಬಾಯಿಂದ ಬರ್ತಾಯಿದೆ. ನಮ್ಮ ಶಾಸಕರ ಬಗ್ಗೆ ಮಾತನಾಡುವ ಮೊದಲು ತಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿ ಅಂತ ತಿಳ್ಕೊಬೇಕಾಗಿದೆ. ಏಕೆಂದರೆ 2004ರಲ್ಲಿ ಬೆಳವಾಡಿ ಕೆರೆಯ ಹತ್ತಿರ MG ರಸ್ತೆಯಲ್ಲಿ ನೀವು ಅಧಿಕಾರದಲ್ಲಿದ್ದಾಗ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು 2008ರಲ್ಲಿ ನಕಲಿ ಮದ್ಯ ತಯಾರಿಸಿದ್ದು, ನಕಲಿ ಮದ್ಯ ತಯಾರಿಸಲು ಹುಬ್ಬಳ್ಳಿಯಿಂದ ಬಂದಿದ್ದ ತಂಡಕ್ಕೆ ಬೇಲ್ ಕೊಡಿಸಿದ್ದು ಎಲ್ಲವೂ ನಮಗೆ ತಿಳಿದಿದೆ. ನಿಮ್ಮನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ಏಕಾಏಕಿ ಕೆಳಗಿಳಿಸಲು ಕಾರಣ ಏನು ಎಂಬುದು ಕೂಡ ಜನರಿಗೆ ತಿಳಿದಿದೆ. ಮತ್ತು ನೀವು ಸೋತ ನಂತರ ನಗರದ ಬಳಿ ಮಗನ ಹೆಸರಿನಲ್ಲಿ 18 ಎಕರೆ ಹಾಗೂ ಬಾಳೆಹೊನ್ನೂರಿನಲ್ಲಿ 300 ಎಕರೆ ಖರೀದಿ ಮಾಡಿರುವುದು ಕೂಡ ನಮಗೆ ತಿಳಿದಿದೆ ಎಂದು ಮಾಜಿ ಶಾಸಕ ಸಿಟಿ ರವಿ ಅವರ ಮೇಲೆ ಸಾಲು ಆರೋಪವನ್ನ ಮಾಡಿದ್ರು. 2008ರಲ್ಲಿ ಬೆಳವಡಿ ಕೆರೆ ಹತ್ತಿರ ಒಬ್ಬ MG ರಸ್ತೆಯ ಏನೋ ಗಿರಿವಿ ಇರ್ತಕ್ಕಂಥ ವ್ಯವಹಾರ ನಡೆಯುವಂಥ ತೋಟದಲ್ಲಿ ಕಳಬಟ್ಟಿಯನ್ನು ಅಥವಾ ಅವರ ಚುನಾವಣೆ ಗೆಲ್ಲೋದಕ್ಕೆ ವಾಮ ಮಾರ್ಗದಲ್ಲಿ ಯಾವ್ಯಾವ ರೀತಿ ಮದ್ಯೆಯನ್ನು ತಯಾರು ಮಾಡಿಸಿದ್ರಿ, ಹುಬ್ಬಳ್ಳಿ ಧಾರವಾಡದಿಂದ ಕಳಿಸಿ ನೀವು ಯಾವ ರೀತಿಯಾಗಿ ಮಾಡಿದ್ರಿ, ಅವರಿಗೆ ಜಾಮೀನು ಕೊಟ್ಟಿದ್ದ್ಯಾರು, ಅಥವಾ ಅವತ್ತು A1 ಪಾರ್ಟಿ ಮಾಡಿದ್ದ್ಯಾರನ್ನ ಮೊದಲು ಮಾಡಿದ್ದೆ ಇವರ ಸಂಬಂಧಿಕರನ್ನ, ಇವರ ಬಾಮ ಇದನ್ನು A1 ಮಾಡ್ತಾರೆ, ಆ ವರ್ತಕರನ್ನ A2 ಮಾಡಿದರೆ
ಲಾಸ್ಟಿಗೆ ಅವತ್ತು 2008ರಲ್ಲಿ ಇವರು ಸರ್ಕಾರ ಅಧಿಕಾರಕ್ಕೆ ಬಂದ ಕ್ಷಣ A1 ಆಯ್ತನ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು A1 ತೆಗೆದು A2 ಇರ್ತಕ್ಕಂಥ MG ರಸ್ತೆಯ ವರ್ತಕ ಜೈಲಿಗೆ ಹೋಗ್ತಾರೆ. ಅವತ್ತಿವರು ಸಾರ್ವಜನಿಕರನ್ನ ನೆಮ್ಮದಿಯನ್ನು ಹಾಳು ಮಾಡಿರಲ್ವಾ? ಸಮಾಜದ ಏನು ಇಡೀ ಕ್ಷೇತ್ರದ ಜನರಿಗೆ ಕಳ್ಬಟ್ಟಿಯನ್ನು ಕುಡಿಸಿರಲ್ವಾ? ಕುಡಿದು ಇದನ್ನು ಹಿಡಿದು ಹಂಚುವಂಥ ಸಂದರ್ಭದಲ್ಲಿ ಅವತ್ತು ಹಿಡಿದು ಕೇಸ್ ಹಾಕ್ಲಿಲ್ವಾ? ಇದು ತಪ್ಪಲ್ವಾ? ಯಾರೂ ಕೂಡ ನಮ್ಮ ಶಾಸಕರು ಬಂದು ಇಡೀ ಜನಗಳಿಗೆಲ್ಲ ಕುಡಿಸಿ ಮಾಡಿಸಿ ಅಂತ ಹೇಳುವಂಥ ಕೆಲಸವನ್ನು ಇವತ್ತು ಮಾಡಿಲ್ಲ, ಮುಂದೆನೂ ಮಾಡಿಲ್ಲ. ಯಾಕೆಂದರೆ ಅವರು ಇವರಿಗಿಂತ ಮುಂಚಿತವಾಗಿ ಚುನಾಯಿತ ಪ್ರತಿನಿಧಿಯಾಗಿ 2 ಬಾರಿ ನಗರಸಭಾ ಸದಸ್ಯರಾಗಿದ್ದರು, ಅನುಭವ ಇತ್ತು, ಕೆಲಸವನ್ನು ಮಾಡ್ತಿದ್ದರು. ಅವರ ಬಲದಿಂದಲೇ ಅವರ ಹಿಂಬಾಲದಿಂದಲೇ 4 ಬಾರಿ ಶಾಸಕರಾಗೋದಕ್ಕೂ ತಮ್ಮಯ್ಯನೂ ಕಾರಣ. ತಮ್ಮಯ್ಯನವರು ಇದ್ದಿದ್ದರಿಂದ ಅವರು ಸಮಾಜ ಹೆಚ್ಚು ಜೊತೆಯಲ್ಲಿ ಓಡಾಡಿದ್ರಿಂದ ಅವ್ರಿಗೊಂದು ಅವಕಾಶ ಸಿಕ್ತು. ಅವ್ರ ಸಮಾಜದಲ್ಲಿ ಗೆಲ್ಲಕ್ಕಾಗ್ತಾಯಿತ್ತು. ಇಂಥ ಕೆಲವು ವಿಚಾರಗಳನ್ನು ಇವತ್ತು ಇವರು ಹತಾಶರಾಗಿ ಸೋತು ಏನೇನೋ ಮಾತನಾಡುವಂಥ ಕೆಲಸವನ್ನು ಬಿಡಬೇಕು. ನೀವು ಬಿಟ್ಟು ಸಮಾಜ ಪರವಾಗಿ ಕೆಲಸ ಮಾಡೋದಕ್ಕೆ ಸಹಕಾರಿಯಾಗಬೇಕು. 2004ರಿಂದ ತಾವು ಶಾಸಕರಾಗಿ ಹೇಗಿದ್ರಿ ಅಂತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತೇ ಇದೆ. ಇವತ್ತು ನಗರದ ಜನ ಮಾತಾಡ್ತಾರೆ, ಯಾವ್ಯಾವ ರೀತಿ ಇದ್ದರು, ಏನೇನು ಮಾಡಿದ್ರಿ ನೀವು, ಜನರ ನೆಮ್ಮದಿಯನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡೋದು ಬೇಡ. ಬಟ್ ನಾವು ಸಲಹೆ ಕೊಡ್ತೇವೆ ನಿಮಗೆ. ಕಾಮಗಾರಿ ಬಗ್ಗೆ ಕಾಳಜಿ ಇದ್ದಿದ್ದರೆ ಅಧಿಕಾರಿಗಳ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ನೀವು ಸಲಹೆ ಕೊಡಬೇಕಷ್ಟೇ ವಿನಃ ಹೀಗೆ ಮಾಡಬೇಕು ಕಾಮಗಾರಿ, ಹಾಗೇ ಇರಬೇಕು, ಏನಾಗಿರಬೇಕು ಅಂತಕ್ಕಂಥ ಹೇಳೋದಕ್ಕೆ ನಿಮಗೆ ನೈತಿಕತೆ ಇಲ್ಲ. ಸಂವಿಧಾನದಲ್ಲಿ ಅಂಬೇಡ್ಕರ್ ಬರೆದಿದ್ದಾರೆ, ಕಾಮಗಾರಿಯನ್ನು ವೀಕ್ಷಣೆ ಮಾಡುವಂಥವ್ರು ಯಾರು ಬರಬೇಕು? ಚುನಾಯಿತ ಪ್ರತಿನಿಧಿ ಮಾಡಬೇಕು. ಹಿಂಬಾಗಿಲು ಬಂದು ಈ ಥರ ಗೂಂಡಾಗಳನ್ನು ಕರ್ಕೊಂಡು ಇವತ್ತು ನಮ್ಮ ಕಾರ್ಯಕರ್ತರು ಹೇಳ್ತೀವಿ, ನೀವು ಗೂಂಡಾಗಳು ಅಂತೀರಿ. ಗೂಂಡಾಗಳು ಅಂತಕ್ಕಂಥ ಪದವನ್ನು ನೀವು ಬಳಸಬಾರ್ದು. ಯಾಕೆಂದ್ರೆ ನೀವು ಹಿರಿಯ ಒಬ್ಬ ನಾಯಕನಾಗಿದ್ರಿ ಈ ಜಿಲ್ಲೆ ಒಳಗೆ. 4 ಬಾರಿ ಶಾಸಕರು ಅಂದ್ರೇನು, ರಾಷ್ಟ್ರೀಯ ನಾಯಕರು ಅಂದ್ರೇನು, ಯಾವ ರೀತಿ ಇದ್ದರು ನಿಮ್ಮ ಕಾರ್ಯಕರ್ತರು? ನಮ್ಮ ಒಬ್ಬ ಸಣ್ಣ ಸಮಾಜದ ಆ ಭಾಗದ ನಗರಸಭಾ ಸದಸ್ಯ, ಅವನಿಗೆ ನೈತಿಕ ಹಕ್ಕಿದೆ ಕೇಳೋಕ್ಕೆ. ಪರಮೇಶ್ ಅಂತಕ್ಕಂಥ ನಗರಸಭಾ ಸದಸ್ಯನ ಮೇಲೆ ಅಲ್ಲೇ ಮಾಡೋಕ್ಕೆ ಹೋಗ್ತೀರಾ, ಅಪ್ಪ ಅಮ್ಮ ಅಂತೆಲ್ಲ ಬಳಸ್ತೀರಾ. ಈ ಭಾಷೆ ಬಳಸೋದಕ್ಕೆ ಏನಕ್ಕೆ? ನೀವು ಸೋತು ಹತಾಶರಾಗಿದ್ದೀರಿ. ಮುಂದೆ ನನ್ನ ಚಿಕ್ಕಮಗಳೂರಿನಲ್ಲಿ ರಾಜಕೀಯ ಅಸ್ಥಿರತೆ ಸಂಪೂರ್ಣ ನಾನು ನಶಿಸಿ ಹೋಗ್ತೇನೆ, ಕಳೆದು ಹೋಗ್ತೇನೆ ಅಂತಕ್ಕಂಥ ಭಾವನೆಯಿಂದ ತಮ್ಮ ಕಾರ್ಯಕರ್ತರನ್ನ ನಗರದಿಂದ ಕರೆಸೋ ಅವಶ್ಯಕತೆ ಇರಲಿಲ್ಲ. ನಿಮಗೆ ಅಪ್ಪುಗುಟ್ಟಿದ್ರಿ ಬಾ ಅನ್ನೋದು ಇನ್ಯಾರು ಹೇಳ್ತಾರೆ? ಈ ಬೋಳಿ ಮಗ ಎಂಥ ಭಾಷೆಗಳು ತಮ್ಮ ಕರ್ತರು ನಾವು ಹಂಚ್ಕೊಳ್ಳಲ್ಲ. ತಾವೇ ನೋಡಿದಿರಿ ಅಂಥ ಒಬ್ಬ ಒಳ್ಳೊಳ್ಳೆಯ ಸ್ಥಾನಮಾನದಲ್ಲಿ ಇದ್ದಂಥವ್ರು ಈ ರೀತಿಯಾಗಿ ಹೋಗಿ ಹತಾಶರಾಗಿ ಇಂಥ ಹೇಳಿಕೆ ಕೊಡ್ತಾರೆ, ಈ ಥರ ಮಾತುಗಳನ್ನ ಆಡ್ತಾರೆ ಅಂತಂದರೆ ಇವರಿಗೆ ಎಷ್ಟು ಮಟ್ಟಿಗೆ ಹತಾಶರಾಗಿದ್ದಾರೆ ಅಂತ. ಒಬ್ಬ ಶಾಸಕರು, ಈಗ ನಮ್ಮ ಶಾಸಕರಿಗೆ ಒಂದು ಅಧಿಕಾರ ಇದೆ, ಏನು ಸರ್ಕಾರದಿಂದ ಕೊಟ್ಟಂಥ ಪದ ಇಲ್ಲಿ ಬರೆದಿಲ್ಲ. ಸರ್ಕಾರದಿಂದ ತಂದಂಥ ಅನುದಾನದಲ್ಲಿ ಟೆಂಡರ್ದಾರರು ಯಾರು ಗುತ್ತಿಗೆದಾರ ಇರ್ತಾನೋ ಅವರನ್ನು ಕರೆದು ಕೆಲಸವನ್ನು ಮಾಡಿಸುವಂಥ ಅವಕಾಶ, ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಶಾಸಕರಿಗೆ. ಮೊನ್ನೆ ನಮ್ಮ ಶಾಸಕರು ಹೋಗ್ತಾರೆ, ಜನಗಳು ಹೇಳಿದ್ದಕ್ಕೋಸ್ಕರವಾಗಿ ರಸ್ತೆ ಆಗಿಲ್ಲ, ಇಷ್ಟು ವರ್ಷ ಆದರೂ ಕೂಡ ಆಗಿಲ್ಲ ಅಂತ. ಯಾಕೆಂದರೆ ಅವರ ಗುತ್ತಿಗೆದಾರರಿಗೆ PWDಯಿಂದ ಒಂದು ನೋಟಿಸ್ ಕೊಟ್ಟಿದ್ದಾರೆ, 31/3/26 ಒಳಗಡೆ ಆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲ ಅಂದರೆ ನಿಮ್ಮನ್ನು ಕಪ್ಪು ಬಟ್ಟೆಗೆ ಸೇರಿಸ್ತೀವಿ ಅಂತ ಹೇಳಿದ್ದಕ್ಕೆ ನಿನ್ನೆ ಈ ರೀತಿಯಾದಂಥ ನಗರದಲ್ಲಿರ್ತಕ್ಕಂಥ ಅವರ ಪಕ್ಷದ ಕೆಲವು ಮುಖಂಡರನ್ನ ಕರ್ಕೊಂಡೋಗಿ ಗಲಾಟೆ ಮಾಡುವಂಥ ಕೆಲಸವನ್ನು ಮಾಡಿದಿರಿ. ಆದರೆ ಮತ್ತೆ ಹೇಳೋದು, ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಮೇಲೆ ಹಲ್ಲೆ ಮಾಡಿದರು. ಯಾರು ಹಲ್ಲೆ ಮಾಡಿದ್ರು? ನಮ್ಮ ಕಾಂಗ್ರೆಸ್ಸಿನ ನಗರಸಭಾ ಸದಸ್ಯರು, ಒಬ್ಬ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನ ಗಂಡ ಅಂತ, ಅವ್ರ ಮೇಲೆ ಹಲ್ಲೆ ಮಾಡ್ತೀರಿ, ಹೊಡಿತೀರಿ. ಇದು ಯಾವ ರೀತಿ ಬಡಿ ಕಡಿಯನ್ನ ಕೆಲಸವನ್ನು ಬಿಡಬೇಕು. ಇಲ್ಲ ಅಂದರೆ ನಮ್ಮ ಕಾರ್ಯಕರ್ತರು ಗಟ್ಟಿಯಾಗಿದ್ದೇವೆ. 20 ವರ್ಷ ಸತತ ಹೋರಾಟದಿಂದ ಏನು ಒಂದು ಜ್ಞಾನದಿಂದ ಕೆಲಸವನ್ನು ಮಾಡಿದ್ರಿಂದ ಇವತ್ತು ನಾವು ಶಾಸಕರು ಕಂಡಿದ್ದೇವೆ, ಗಟ್ಟಿಯಾಗಿದ್ದೇವೆ ನಮ್ಮ ಕಾರ್ಯಕರ್ತರು. ನೀವು ಈ ಥರ ಗುಂಡಾಗಿರಿ ಮಾಡಿಸೋದನ್ನು ನಿಲ್ಲಿಸಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಕಳೆದ 20 ವರ್ಷಗಳಲ್ಲಿ ಶಾಸಕರಾಗಿ ಸಚಿವರಾಗಿ ದೇಶ ತುಂಬ ಕೆಲಸ ಮಾಡಿದ್ದೀನಿ ಎಂದು ಹೇಳುವ ನೀವೊಬ್ಬ ಚುನಾಯಿತ ನಗರಸಭಾ ಸದಸ್ಯರ ಮೇಲೆ ಹಲ್ಲೆ ಮಾಡಿದ್ರಿ. ಆದರೆ ಇನ್ನಾದರೂ ಕೂಡ ತಿಳ್ಕೊಳ್ಳಿ, ಕಾರ್ಯಕರ್ತರು ಯಾರೇ ಆಗಲಿ ಅಥವಾ ಸಾರ್ವಜನಿಕರ ಮೇಲೆ ಕೈ ಮಾಡುವಂಥದ್ದು ಅಥವಾ ಕೆಟ್ಟ ಪದವನ್ನು ಬಳಸುವಂಥದ್ದು ನಿಮಗೆ ಶೋಭೆ ತರಲ್ಲ ಅಂತಕ್ಕಂಥ ವಿಚಾರವನ್ನು ನಾನು ಒಬ್ಬ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇವತ್ತು ನಗರಸಭಾ ಸದಸ್ಯನಾಗಿ ಅನುಭವ ಇರತಕ್ಕಂಥ ವಿಚಾರವನ್ನು ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನಾದರೂ ಚಿಕ್ಕಮಗಳೂರು ನಗರ ಶಾಂತಿಯಿಂದ ಇರಬೇಕು ಅಂದರೆ ತಮ್ಮ ಪದವನ್ನು ಯಾವ ರೀತಿಯಾಗಿ ಜೈ ಶ್ರೀರಾಮ್ ಜೈ ರಾಮ್ ಜೈ ಭಾರತ್ ಅಂತಿರಲ್ಲ, ಆ ಪದವನ್ನು ಸಾರ್ವಜನಿಕರು ಕೂಡ ಬಳಸಬೇಕು. ಇಲ್ಲಿ ನೆಪಕ್ಕೆ ಮಾತ್ರ ಹಿಂದೂ ಮುಸಲ್ಮಾನ ಅಂತಕ್ಕಂಥ ಪದವನ್ನು ಬಳಸ್ತೀರಿ, ಜೈ ಭಾರತ್ ಅಂತೀರಿ, ಜೈ ಶ್ರೀರಾಮ್ ಅಂತೀರಿ. ಇಲ್ಲಿ ಯಾಕೆ ಈ ಪದ ಬರುತ್ತೆ ನಿಮ್ಮ ಬಾಯಲ್ಲಿ?
ಸಾಮಾನ್ಯ ಕಾರ್ಯಕರ್ತ ಏನು ಗೊತ್ತಿಲ್ಲ ಅವ್ನು ಮಾತನಾಡಲಿ. ಆದರೆ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ಹುದ್ದೆ ಅನುಭವಿಸ್ತಿರ್ತಕ್ಕಂಥವ್ರು ಆಪದ ಬಳಸ್ತಾರೆ ಅಂತಂದರೆ ಎಷ್ಟು ಮಟ್ಟಿಗೆ ನಿಮ್ಮ ಅಂದರೆ ಗುರುವಿಗೆ ತಕ್ಕಂತೆ ಶಿಷ್ಯರು ಅಂತಕ್ಕಂಥ ವಿಚಾರವನ್ನು ತಾವು ತೋರಿಸ್ಕೊಟ್ಟಿದ್ದೀರಿ. ನಮ್ಮ ಶಾಸಕರ ಬಗ್ಗೆ ಹೇಳ್ತೀರಿ, 20 ವರ್ಷದಿಂದ ನನ್ನ ಜೊತೆ ಇದ್ದೆ, ಬಕೆಟ್ ಹಿಡಿತಿದ್ದೆ, ಮಾಡ್ತಿದ್ದೆ ಅಂತ. ನೀವು ಕೂಡ ಯಡಿಯೂರಪ್ಪರ ಜೊತೆ ಇರ್ತೀರಿ, ಆರ್ ಅಶೋಕ್ ಜೊತೆ ಇರ್ತಿರ್ತೀರಿ, ಹಂಗಾರೆ ನೀವು ಬಕೆಟ್ ಹಿಡಿದಿದ್ರಿ ಅಂತ ಆಯ್ತಲ್ಲ. ಇದರ ಅವಶ್ಯಕತೆ ಇದೆಯಾ? ಒಬ್ಬ ಕಾರ್ಯಕರ್ತ ಜೊತೆಯಲ್ಲಿದ್ದರೆ ಅವರಿಗೊಂದು ಆನೆಬಲ ಇದ್ದಂಗೆ. ಅಂತ ಆನೆಬಲ ಇದ್ದಿದ್ದು ಸಿ ಟಿ ರವಿಯವರೇ. 4 ಬಾರಿ ತಮ್ಮಯ್ಯನವ್ರು ನಿಮ್ಮ ಜೊತೆ ಇದ್ದರು, ಹಂಗಾಗಿ ನೀವು ಗೆಲ್ಸ ಇದ್ರಿ. ಈ ಸಾರಿ ತಮ್ಮಯ್ಯ ಹೊರಗಡೆ ಬಂದಿದ್ದರಿಂದ ನೀವು ಸೋತು ಸುಣ್ಣವಾದ್ರಿ. ಆದರೆ ನಿಮ್ಮ 20 ವರ್ಷದ ವಿಚಾರಗಳನ್ನು ನಮ್ಮ ಶಾಸಕರು ಸಮಯ ಬಂದಾಗ ತಮ್ಮ ಮುಖಾಂತರ ಮಾತನಾಡ್ತಾರೆ. ಏನೇನು ನಡೀತು, ಏನೇನು ಬಿಡ್ತು, ಅವರ ವಿಚಾರನೆಲ್ಲ ನೀವ್ಯಾಗ ಹತಾಶೆಯಿಂದ ಹೇಳ್ತೀರಲ್ಲ, ಆದರೆ ನಮ್ಮ ಶಾಸಕರು ಖುಷಿಯಿಂದ ಹೇಳ್ತಾರೆ ನೀವೇನು ಮಾಡಿದ್ರಿ, ಏನೇನು ಬಿಟ್ರಿ, ಎಲ್ಲ ವಿಚಾರ ತಮ್ಮ ಮುಖಾಂತರ ಹಂಚ್ಕೊಂತಾರೆ ಮುಂದಿನ ದಿನಗಳಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದರೆ ಹಲವು ವರ್ಷಗಳ ಅನುಭವ, ಮುತ್ಸದಿ ರಾಜಕಾರಣ ಅಂತ ಹೇಳ್ತಿದ್ದೀರಲ್ಲ, ನೀವು ಪುಡಾರಿತನವನ್ನು ಬಿಡಬೇಕು. ಈಗಾಗಲೇ ನೀವು 20 ವರ್ಷಗಳಲ್ಲಿ ಊರು ಬಿಟ್ಟು ಹೋಗಿದ್ದಂಥ ಗುತ್ತಿಗೆದಾರರು ತಾವು ನೋಡಿದ್ದೀರಿ. ಇವತ್ತು ಜಿಲ್ಲಾ ಪಂಚಾಯತ್ಗೆ ಹೋದರೆ ಗುತ್ತಿಗೆದಾರ ಇರಲ್ಲ, PWD ಆಫೀಸಿಗೆ ಹೋದರೆ ಗುತ್ತಿಗೆದಾರ ಇರಲ್ಲ, ನಗರಸಭೆಯಲ್ಲಿ ಇರಲ್ಲ. ಯಾಕೆಂದರೆ ಕಡಿಮೆ ರೇಟಿಗೆ ನೀವು ಗುತ್ತಿಗೆನ ಹಾಕ್ಕೊಂಡು ಇಡೀ ಗುತ್ತಿಗೆ ಕೆಲಸನೆಲ್ಲ ನೀವು ಒಬ್ಬರೇ ಮಾಡ್ತಾಯಿದ್ರಿ. ಚಿಕ್ಕನೂರು ಮಾಯ ಆಗಿದ್ದರು, ಜನರ ಏನು ಗುತ್ತಿಗೆದಾರ ಇಲ್ಲದಂಗೆ ಆಯಿತು. ಇವತ್ತು ನೀವು ಬಂದು ನೋಡಿ ಜಿಲ್ಲಾ ಪಂಚಾಯತಿಲಿ ಎಷ್ಟು ಕಾರ್ಗಳಿರ್ತವೆ, ಎಷ್ಟು ಜನ ಇರ್ತಾರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಗುತ್ತಿಗೆದಾರರು. ನಗರಸಭೆಯಲ್ಲಿ ಇರ್ಬೋದು, PWD ಇರ್ಬೋದು, ಅವರೆಲ್ಲರೂ ಬರೋದಕ್ಕೆ ಕಾರಣ ತಮ್ಮಯ್ಯನಂಥವ್ರು ಶಾಸಕರಾಗಿದ್ದರಿಂದ ಇವತ್ತು ಈ ರೀತಿಯ ಕೆಲಸ ಆಗೋದಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ವಿಚಾರವಂತ ಮೂಲಕ ತಿಳಿಸಿ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೆಂಗಿದ್ದ ತಮ್ಮ ಏನಾದ ಅಂತ ನೀವು ಹೇಳ್ತಿದ್ರಲ್ಲ, ಜನ ಇವತ್ತು ಮಾತಾಡ್ತಿದ್ದಾರೆ. ಎಲ್ಲಿ ಗೋವಾದಿಂದ ಬಂತ ಕಮಿಷನ್ನು, ಎಲ್ಲಿಂದ ಬಂತು? ನಿಮ್ಮ ಮಗನ ಹೆಸರಲ್ಲಿ ಕುರುವಿನ ಸರ್ವೆ ನಂಬರಲ್ಲಿ 18 ಎಕರೆ ಜಮೀನು ತಗೊಂಡಿದ್ದೀರಿ. ಬಾಳೆಹೊನ್ನೂರಲ್ಲಿ ಇತ್ತೀಚೆಗೆ ಜನ ಮಾತಾಡ್ತಿರೋದು, ನಾನು ಹೇಳ್ತಿರೋದು ಇಡೀ ಪಬ್ಲಿಕ್ ಜನ ಎಲ್ಲಿ ಹೋದರೂ ಹೇಳ್ತಾರೆ. ಬಾಳೆಹೊನ್ನೂರಲ್ಲಿ ಮೊನ್ನೆ ಸೋತ ನಂತರದಲ್ಲಿ 300 ಎಕರೆ ತೋಟ ತಗೊಂಡಿದ್ದೀರಿ ಬೇನಾಮಿಯಲ್ಲಿ. ಹಲವಾರು ಬಾರ್ಗಳು ನಿಮ್ಮ ಕಾರ್ಯಕರ್ತರ ಬೇನಾಮಿ ಹೆಸರಲ್ಲಿದೆ. ಸುಳ್ಳನ್ನು ಹೇಳಬೇಕು. ಯಾವ ರೀತಿ ಹೇಳಬೇಕು? ಇಷ್ಟೊಂದು ಜನರ ನಂಬುವಂಥ ಕೆಲಸವನ್ನು ಹೇಳಬೇಡಿ. ಇವತ್ತು ರಾಜ್ಯ ವ್ಯಾಪ್ತಿಯಲ್ಲಿ ನಾನೊಬ್ಬ ಮಹಾನ್ ನಾಯಕ ಅಂತ ತಿಳಿದಿರ್ಬೋದು, ಆದರೆ ಅದನ್ನು ಹೇಳ್ತಾರೆ ಏನು, ವೆಸ್ಟ್ ಬೆಂಗಾಲಲ್ಲಿ ಹೋಗಿ ನಾವು ಗೆದ್ದು ಅಧಿಕಾರಕ್ಕೆ ಬಂದಿದ್ದೇವೆ ಅಂತ ಅಷ್ಟು ಗಟ್ಟಿ ಹುಲಿ ಅಂತ ಹೇಳ್ತೀರಿ. ಆದರೆ ಕರ್ನಾಟಕ ಆ ಥರ ಅಲ್ಲ. ಕರ್ನಾಟಕದ ಜನ ಸಭ್ಯತೆಯಿಂದ ಇದ್ದಾರೆ, ಕರ್ನಾಟಕದ ಜನ ಬುದ್ಧಿವಂತರಿದ್ದಾರೆ. ಅದರಲ್ಲೂ ಚಿಕ್ಕಮಗಳೂರು ಕ್ಷೇತ್ರದ ಜನರು ಭಾಳ ಬುದ್ಧಿವಂತಿದ್ದಾರೆ. ಮುಂದೆ ನೀವು ಹತಾಶರಾಗ್ತೀರಿ. 28ಕ್ಕೆ ಚಿಕ್ಕಮಗಳೂರು ಕ್ಷೇತ್ರವನ್ನು ಮರೆಯುವಂಥ ಕೆಲಸವನ್ನು ನೀವು ಮಾಡ್ಕೋಬೇಕು, ಈಗಿಂದಲೇ ಮಾಡಬೇಕಾಗಿದೆ. ನೀವು ರಾಜಕಾರಣಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಈ ಥರದ ಪದಗಳನ್ನು ಬಳಸುವಂಥದ್ದು, ಈ ಥರ ಕಾರ್ಯಕರ್ತ ಕರ್ಕೊಂಡೋಗಿ ಹೊಡೆದಾಡಿಸುವಂಥದ್ದು ಚುನಾಯಿತ ಪ್ರತಿನಿಧಿಗಳು. ನಿಮಗೆಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಪರಮೇಶ್ವರರಾಜ್ ಅರಸುಗಿದೆ. ಒಬ್ಬ ಸದಸ್ಯನ ಮೇಲೆ ಅಲ್ಲೇ ಮಾಡ್ತೀರಿ ಅಂತಂದರೆ ಯಾವ ರೀತಿಯಾಗಿ ನಿಮ್ಮಂಗೆ ಹಿಂಬಾಗಿಲಿಂದ ಬಂದು ರಾಜಕಾರಣ ಮಾಡಿ ವೀಕ್ಷಣೆ ಮಾಡ್ತಿದ್ದಾರೆ ಅವರು? ನೇರವಾಗಿ ಜನರಿಂದ ಆಯ್ಕೆಯಾಗಿ ಜನರಿಂದ ಬಂದು ಜನರ ಸಮಸ್ಯೆ ಜನರು ಹೇಳ್ತಿದ್ರು, ಅದಕ್ಕೋಸ್ಕರ ಹೋಗಿದ್ದ ಜಾಗ ವೀಕ್ಷಣೆ ಮಾಡೋಕ್ಕೆ. ಆದರೆ ಈ ರೀತಿ ಅಲ್ಲೇ ಮಾಡುವಂಥ ಕೆಲಸವನ್ನು ಬಿಡಬೇಕು ಅಂತಕ್ಕಂಥ ವಿಚಾರನ ಹೇಳಿ, ಮುಂದಾದರೂ ಕೂಡ ಒಬ್ಬ ಸಭ್ಯ ರಾಜಕಾರಣಿ ಆಗಬೇಕು, ನಾನು ಜನಪರವಾಗಿ ಕೆಲಸ ಮಾಡಬೇಕು. ಬೇರೆ ಅಂದರೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಮಾಡೋಕ್ಕಾಗಲ್ಲ, ಬೇರೆ ಎಲ್ಲರೂ ಹೋಗಿ ಜನಪರವಾಗಿ ಕೆಲಸ ಮಾಡಬೇಕು ಅಂತ ಏನಾರಿದ್ದರೆ ಈ ರೀತಿಯ ದೌರ್ಜನ್ಯ ಮತ್ತು ಕಳಪೆ ಪ್ರದರ್ಶನ ಮಾಡೋದನ್ನು ನಿಲ್ಲಿಸಿ ಅಭಿವೃದ್ಧಿಗೆ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡಿ. ಚಿಕ್ಕಮಗಳೂರು ಜಿಲ್ಲೆ ಇವತ್ತು ಶಾಂತವಾಗಿದೆ. ಇದನ್ನು ಜಾತಿಗಳ ಮಧ್ಯೆ ಕದಡಬೇಡಿ, ವಿಷ ಬೀಜವನ್ನು ಬಿತ್ತಬೇಡಿ. ಏನಿದ್ರು ನಾವೆಲ್ಲ ಸುಸಂಸ್ಕೃತರಾಗಿ ಅಭಿವೃದ್ಧಿಗೆ ಸಹಕಾರ ಕೊಡಿ. ತಮ್ಮಯ್ಯನವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ. ನೀವು ಪ್ರಾರಂಭದಲ್ಲಿ ತಾವು ನೋಡಿದ್ದೀರಾ, JCP ಏನು MG ರಸ್ತೆ ಅಗಲೀಕರಣ ಮಾಡೋ ಸಂದರ್ಭದಲ್ಲಿ JCP ಅಡಿ ಮಲಗಿದ್ರಿ. ನೀವು ಅಭಿವೃದ್ಧಿ ಅಧಿಕಾರರಾಗ್ತೀರಾ? ಸಾಧ್ಯ ಉಂಟು ನಿಮ್ಮ ಕೈಲಿ ಮಾಡೋಕ್ಕೆ? 10 ವರ್ಷ ನೀವೇನು ಮಾಡಿಲ್ಲ. ಆದರೆ ನಮ್ಮ ಶಾಸಕರು ಕೇವಲ 3 ವರ್ಷದಲ್ಲಿ ಇವತ್ತು ವಿದೇಶದಲ್ಲಿ ಯುದ್ಧಗಳಿಲ್ಲ ಅಂದಿದ್ದರೆ ಇನ್ನೂ ಎಷ್ಟು ಕೆಲಸ ಆಗ್ತಿತ್ತು ಅಂತ ಹೇಳ್ತಿದ್ದು. ನಗರದ ಸುತ್ತ ರಸ್ತೆಗಳು ಯಾವ ರೀತಿಯಾಗಿದೆ, ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ರಸ್ತೆ ಆಗಿದೆ ಅಂತಕ್ಕಂಥದ್ದನ್ನ ನೀವು ಒಂದು ಸರ್ತಿ ಹೋಗಿ ಬನ್ನಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸಿ ಟಿ ರವಿಯವರೇ, ಇನ್ನಾದರೂ ಕೂಡ ನಿಮ್ಮ ಕಾರ್ಯಕರ್ತರನ್ನು ಸರಿದಾರಿಗೆ ತಗೊಂಡೋಗುವಂಥ ಕೆಲಸವನ್ನು ಮಾಡಿ. ಗುಂಡಾ ಪ್ರವೃತ್ತಿನ ಮಾಡೋದನ್ನು ಬಿಡಬೇಕು. 18 ತಿಂಗಳು 20 ತಿಂಗಳು ಏನೂ ಇಲ್ಲ, ನಿಮ್ದು ಆಗಲ್ಲ. ಮತ್ತು 28ಕ್ಕೆ ಇವತ್ತಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಮುನ್ನಡೆಸ್ತಿರ್ತಕ್ಕಂಥ ಕಾಂಗ್ರೆಸ್ಸು ನಿಮ್ಮ ಥರ ಕಿತ್ತಾಡಿ ಕಿಸಿಡಿ ಆಗಿಲ್ಲ. ನಮ್ಮ ಪಕ್ಷ ಗಟ್ಟಿಯಾಗಿದೆ. 28ಕ್ಕೂ ಮತ್ತೊಮ್ಮೆ ತಮ್ಮಯ್ಯನವರಿಗೆ ಶಾಸಕರಾಗ್ತಾರೆ, ಮತ್ತೊಮ್ಮೆ ಕರ್ನಾಟಕದಲ್ಲಿ ಸರ್ಕಾರ ಬರುತ್ತೆ. ನೀವು ಯಾವುದೇ ಆಸೆ ಇಟ್ಕೊಂಬೇಡಿ. ಹತಾಶೆಯಿಂದ ಈ ಥರ ಮಾಡೋದನ್ನು ಬಿಡಬೇಕು. ನಗರದ ಜನತೆಗೆ ಒಳ್ಳೆಯ
ಶಾಂತಿಯಿಂದ ಇರೋದಕ್ಕೆ ಸಹಕಾರ ಕೊಡಬೇಕು ಅಂತಕ್ಕಂಥ ಸಿ ಟಿ ರವಿಗೆ ತಮ್ಮ ಮುಖಾಂತರ ತಿಳಿಸೋಕೆ ಇಚ್ಛೆಪಡ್ತಾರೆ. ಸನ್ಮಾನ್ಯ ಸಿ ಟಿ ರವಿಯವರು ಏನು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳೋದು, ಅವ್ರು ಏನು ಅಭಿವೃದ್ಧಿ ಆಗಿಲ್ಲ, ಚಿಕ್ಕಮಗಳೂರು ಅಭಿವೃದ್ಧಿ ಮಾಡಿರಲಿಲ್ಲ ಅವರು. ಆ್ಯಕ್ಚುಲಿ ಸಿ ಟಿ ರವಿಯ ಮನೆ ಅಭಿವೃದ್ಧಿ ಆಗಿದೆ. ನೀವು ಹೇಳ್ತೀರಾ ನಮ್ಮ ಶಾಸಕರು ನೀವು ನಮ್ಮ ಹಿಂದೆ ನಿಲ್ಲೋರು ಅಂತ. ನೋಡಿ, ಸಿ ಟಿ ರವಿಯವರ ಮನೆ ತೋಟದಲ್ಲಿ ಕೆಲಸ ಮಾಡೋರಲ್ಲ ಕಾರ್ಯಕರ್ತರು. ಸಿ ಟಿ ರವಿಗೆ ಕಾರ್ಯಕರ್ತರು ಒಬ್ಬ ಲೀಡ್ರು ಹಿಂದೆ ನಿಲ್ಲೋದು ಸಹಜ. ನನ್ನ ಜೊತೆ 2 ಜನ ನಿಲ್ತಾರೆ ಅಂದರೆ ಒಬ್ಬ ನಾಯಕ ಇದ್ದಾನೆ, ಅವ್ರು ಹಿಂದ್ಗಡೆ ನಿಲ್ತಾರೆ. ಸಿ ಟಿ ರವಿಯವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ, ಇವರು ಒಂದು ಪಕ್ಷದಲ್ಲಿ ಇದ್ದೀನಿ ಅಂದ್ಕೊಂಡಿಲ್ಲ ಅವರು. ಇದು ಸಿ ಟಿ ರವಿ ಪಕ್ಷನಾ? ಸಿ ಟಿ ರವಿ ಪಕ್ಷ ಅಲ್ಲ ಅದು. ಸನ್ಮಾನ್ಯ ಸಿ ಟಿ ರವಿ ಇರೋವಂಥ ಪಕ್ಷ. ಸಿ ಟಿ ರವಿಯವ್ರು ಏನು ಹೇಳೋದು, ಈಗ ನಮಗೆ ನಮ್ಮ ಹಿಂದ್ಗಡೆ ಇದ್ದವರು ಅಂತ. ಹಾಗಾದರೆ ಅವರು ಶಿಶಿದಿರು ಯಾರೋ ಮುಂದೆ ರಾಜಕಾರಣದಲ್ಲಿ ಬರಬಾರ್ದು ಅನ್ನೋ ಉದ್ದೇಶ, ಇವ್ರ ಕುಟುಂಬನೇ ರಾಜಕಾರಣ ಮಾಡೋ ಅನ್ನೋ ಉದ್ದೇಶ ಇಟ್ಕೊಂಡು ಸಿ ಟಿ ರವಿಯವರು ನಮ್ಮ ಎಮ್ ಎಲ್ ಎರಿಗೆ ಹೇಳ್ತಾರೆ ಹಿಂದ್ಗಡೆ ಇದ್ದ ಅಂತ. ಇವರು ಸ್ವಾಮಿ ಇವರು ಏನು ಮಾಡ್ತಾರೆ, ಇವರು ಆ್ಯಕ್ಚುಲಿ ಆರ್ ಅಶೋಕು ಮೇಲೆ ಸಂತೋಷ್ ಜಿ ಹಿಂದ್ಗಡೆ ಹೋಗಿ ಬಕೆಟ್ ಹಿಡಿಯೋದು ಇವ್ರು ಹಿಡಿತಲ್ವ, ಇವ್ರಿಗೆ ಏನು ಹೇಳಬೇಕು, ಬಕೆಟ್ ಸಿ ಟಿ ರವಿ ಅಂತ ನಾವು ಹೇಳ್ಬೇಕಾ? ಇವ್ರು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕಿಂತ ಎಲ್ಲಿ ಕಮಿಷನ್ಗಳು ಜಾಸ್ತಿ ಸಿಗುತ್ತೆ, ಇವರಿಗೆ ಎಲ್ಲಿ ಲಾಭ ಇದೆ ಆ ಕೆಲಸ ಅಂತ ಮಾಡೋಂಥ ಕೆಲಸ ಅವರು ಸಿ ಟಿ ರವಿಯವ್ರು ಮಾಡಿದ್ದಾರೆ. ನೀವು ಸಣ್ಣ ಒಂದು ಉದಾಹರಣೆ ಕೊಡ್ತೀನಿ. ನಾರ್ಕತೆ ಮಠ ಇಲ್ಲೇ, ಈ ನಾರ್ಕತೆ ಮಠದ ಇಲ್ಲಿಂದ ಸಾಧಾರಣ ಒಂದು 15 ಕಿಲೋಮೀಟ್ರ್ ಇಲ್ಲ ಟೌನಿಂದ, ಅಲ್ಲಿಗೆ ಇವ್ರ ಗಾಡಿಗಳು ಓಡಾಡ ಆಗೋದಿಲ್ಲ. ಇವ್ರದ್ದು ಏನು ಇವರು ಸಾಮಗ್ರಿಗಳನ್ನು ಸಾಗ್ಸೋಕ್ಕಿದ್ದು ಅಲ್ಲಿ ಆಗೋದಿಲ್ಲ, ಕಷ್ಟದ ಪರಿಸ್ಥಿತಿಲಿ ಇದೆ ಅಂತ ಹೇಳಿ ಆ ರಸ್ತೆಯನ್ನು ಬಿಡ್ತಾರೆ. ಇವರು ಗುದ್ಲಿ ಪೂಜೆ ಮಾಡಿಬಿಡ್ತಾರೆ. ಇವರು ಇಲ್ಲೇನು ಇವರಿಗೆ ಟೌನ್ ನಿಯರ್ ಬೈ ಇರೋಂಥ ಕೆಲಸಗಳು, ಟೌನ್ ಒಳಗಡೆ ಇರೋಂಥ ಕೆಲಸ ಅಂತ ಮಾಡೋಂಥ ಕೆಲಸ, ಮತ್ತು ಇವರು ಬಾವಮೈದನಿಗೆ ಎಲ್ಲಿ ಹತ್ರ ಆಗುತ್ತೆ ಅಲ್ಲಿ ಕೆಲಸ ಮಾಡೋಂಥ ಕಾಯಕವನ್ನು ಸಿ ಟಿ ರವಿಯವರು ಮಾಡಿದ್ದಾರೆ. ಸಿ ಟಿ ರವಿಯವರು ಏನು ನಮ್ಮ ಚಿಕ್ಕಮಗಳೂರು ಅಭಿವೃದ್ಧಿ ಪಡಿಸ್ಬೇಕನ್ನೋ ಉದ್ದೇಶ ಇಲ್ಲ, ಇವ್ರ ಮನೆ ಅಭಿವೃದ್ಧಿ ಪಡಿಬೇಕು. ಸಿ ಟಿ ರವಿಯವರು ಮೊನ್ನೆ ಇವಾಗ 300-400 ಎಕರೆ ತೋಟ ತಾಳ್ತಾರೆ ಸ್ವಾಮಿ. ಇವ್ರಿಗೆ ಎಲ್ಲಿತ್ತು ಸ್ವಾಮಿ ದುಡ್ಡು? ಇವ್ರು ದೊಡ್ಡ ಅಗರ್ಭ ಶ್ರೀಮಂತ ಕುಟುಂಬದಿಂದ ಹುಟ್ಟಿ ಬಂದಿದ್ದಾರೆ ಸಿ ಟಿ ರವಿಯವರು. ಸಿ ಟಿ ರವಿಯವರು ಮೂಲವಾಗಿ ಎಲ್ಲಿದ್ದರು? ಆಲ್ದೂರಿಂದ ಬರ್ಬೇಕಾದ್ರೆ ಇವರು ಕುಟುಂಬದ ಆಸ್ತಿ ಎಷ್ಟಿತ್ತು ಸಿ ಟಿ ರವಿಯವರಿಗೆ? ಸಿ ಟಿ ರವಿಯವರ ಆಸ್ತಿ ಎಷ್ಟಿತ್ತು ಅಂತ ಇವರು ಲೆಕ್ಕ ಕೊಟ್ಟಿದ್ದಾರಲ್ಲ ಚುನಾವಣೆ ಆಯೋಗಕ್ಕೆ. ನೋಡಿ ನೀವು ತೆಗೆದು, ಮೊನ್ನೆ ಸೋತು ಇವರೆಲ್ಲಿ ಗೋವಾದಲ್ಲಿ ಇವ್ರು ಹೇಳ್ತಾರೆ ನಾನು ಇಡೀ ದೇಶಾದ್ಯಂತ ಚುನಾವಣೆ ಮಾಡಿ ನಾನು ಎಲ್ಲದೂ ಗೆಲ್ಸ್ಕೊ ಬಂದಿದ್ದೀನಿ. ಇವ್ರು ಚುನಾವಣೆನ ಗೆಲ್ಲಕ್ಕೆ ಆಗದಂಥ ವ್ಯಕ್ತಿ ಇಡೀ ದೇಶಾದ್ಯಂತ, ಹಂಗಾಗಿ ಇವ್ರು ನೆಕ್ಸ್ಟು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಕಾಣುತ್ತೆ. ಅಂದರೆ ಮುಂದಿನ ಪ್ರಧಾನಮಂತ್ರಿ ಆಗ್ಬೋದೇನೋ ಸಿ ಟಿ ರವಿಯವರು. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇವರಿಗೆ ಅವಕಾಶ ಇಲ್ಲ. ಇವರು ಇದನ್ನು ಸೋಲಿನ ಹತಾಶೆಯಿಂದ ಏನೇನೋ ಮಾತಾಡ್ತಾರೆ. ಇದು ಖಂಡಿತವಾಗಿ ಈ ಮಾತನ್ನ ಬಿಡಬೇಕು. ಅದ್ರ ಜೊತೆಗೆ ಜಾತಿ ಇವ್ರ ಮಾತಿತ್ತು, ಇವ್ರು ಹೇಳಿದ್ರು ಇವ್ರ ಸಂಸ್ಕೃತಿನೇ ಇಲ್ಲ ಸ್ವಾಮಿ ಇವರಿಗೆ. ಸಂಸ್ಕೃತಿ ಇವ್ರು ಹೇಳ್ತಾರೆ ನಮ್ಮದು ಹಿಂದೂ ಸಂಸ್ಕೃತಿ. ಏನು ಸಂಸ್ಕೃತಿ? ಸಾಬಿ ಅಂತ ಹೇಳೋದು, ಈ ಸವಿತಾ ಸಮಾಜಕ್ಕೆ ಬೈಯೋದು, ಇದೇ ಸಂಸ್ಕೃತಿನೇ ಇವರಿಗೆ. ಇವರಿಗೆ ಯಾರಾದರೂ ಇವ್ರಿಗೆ ಹೇಳಿದ್ರೆ ಇವ್ರ ಸಮಾಜನ ಹೆಸರಿಟ್ಟು ಕರೆದ್ರೆ ಇವ್ರಿಗೆ ಬೇಜಾರಾಗಲ್ವಾ? 4 ಸಲ ML ಆದಂಥ ವ್ಯಕ್ತಿಗೆ ಯಾವ ಥರ ಮಾತಾಡಬೇಕಂತ ಪರಿಜ್ಞಾನ ಇಟ್ಟು ಮಾತಾಡ್ಬೇಕು ಇವರು. ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಸದಸ್ಯರಾದ ಪರಮೇಶ್ವರ್ ರಾಜ್ ಅರಸ್, ಪ್ರಕಾಶ್ ರೈ, ಪ್ರಚಾರ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಪ್ರವೀಣ್, ನಗರಾಧ್ಯಕ್ಷರಾದ ತನೂಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.